ಬದಲಾಗಿದೆ. ಅರೆ, ಮಂಗಳಸೂತ್ರ ಇಲ್ಲ. ಅಂದ್ರೆ ಕೃಷ್ಣನ್ ಹೆಂಡತಿ ಅಂತ ಅವಳು ಇನ್ನು ಹೇಳ್ಕೊಳ್ಳೋದಿಲ್ಲ. ವಿಶು ಸ್ಟಡಿ ರೂಮಲ್ಲಿ ಇದ್ದಾನೆ ಅಂತ ತಾನೇ ಹೇಳ್ದೆ ನಿಂಗೆ. ಸ್ಟಡಿ ರೂಮ್ ಇರೋದು ಆ ಕಡೆ, ಈ ದಿಕ್ಕೆಲ್ಲ ಇರೋದು ಅಡಿಗೆ ಮನೆ. ನೀನ್ ಈ ಕಡೆ ಯಾಕೆ ಬಂದೆ? ಹೌದು, ನಾನು ಇಲ್ಲಿ ಯಾಕೆ ಬಂದೆ? ಕೇಶವ, ಈ ವಯಸ್ಸಲ್ಲಿ ಹೀಗೆಲ್ಲ ಆಗೋದು ಸಹಜನೇ. ಅದು ಪ್ರಕೃತಿ ನಿಯಮ. ಸರಿ ಹೋಗು, ವಿಶು ಕಾಯ್ತಾ ಇರ್ತಾನೆ. ಸರಿ ಅತ್ತೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಇದರಿಂದ ನಮ್ಮ ಸಂಸಾರಕ್ಕೆ ಖಂಡಿತ ಒಳ್ಳೇದಾಗಲ್ಲ. ರಾಧಿಕಾ ವಿಶು ಹೆಂಡತಿ, ಮದುವೆ ಆಗಿರೋ ಹುಡುಗಿ. ಅವಳನ್ನ ಬೇರೆಯವ್ರ ಜೊತೆ ಮದುವೆ ಮಾಡಿಸೋದಕ್ಕೆ ನಾನು ಒಪ್ಪಲ್ಲ. ನಿನ್ ಮಾತು ಕೇಳ್ತಾ ಇದ್ರೆ ನನ್ ಮೈಯೆಲ್ಲ ಮುರಿದು ಹೋಗ್ತಾ ಇದೆ. ಯಾವಾಗ ನೋಡಿದ್ರು ಅದೇ ರಾಗ. ರಾಧಿಕಾ ವಿಶು ಹೆಂಡತಿ, ಅವರಿಬ್ಬರನ್ನ ದೂರ ಮಾಡಕ್ಕಾಗಲ್ಲ. ರಾಧಿಕಾ ವಿಶು ಹೆಂಡತಿ, ಅವರಿಬ್ಬರನ್ನ ದೂರ ಮಾಡಕ್ಕಾಗಲ್ಲ. ಇದೊಂದು ಬಿಟ್ರೆ ನಿನ್ಗೇನು ಗೊತ್ತೇ ಇಲ್ವಾ? ನೋಡು, ಆ ಅನಿಷ್ಟದ ಪರ ವಹಿಸ್ಕೊಂಡು ನಿನ್ನ ಅತ್ತೆನ ನೀನು ಎದುರು ಹಾಕೋತಾ ಇದೀಯಾ? ಜೋಪಾನ. ವಿಶಾಖನ್ ಮನೆಯಿಂದ ಅಜ್ಜಿ ಫೋನ್ ಮಾಡಿದ್ರು. ಒಂದ್ ಸಂತೋಷ ಸುದ್ದಿ ಹೇಳಿದ್ರು ಗೊತ್ತಾ? ಹೌದಾ? ಏನಂತೆ? ರಾಧಿಕಾ ಕೃಷ್ಣನ್ ಹೆಂಡತಿ ಅಂತ ಹೇಳ್ಕೊತಾ ಇದ್ಲಲ್ಲ, ಈಗ ಅದೆಲ್ಲ ಬಿಟ್ಬಿಟ್ಟಿದ್ದಾಳಂತೆ. ಕರಿಮಣಿನೂ ಕಳ್ಚಿಟ್ಬಿಟ್ಟಿದ್ದಾಳಂತೆ ಕಣೋ. ಗೊತ್ತಾಯ್ತಮ್ಮ, ನಮ್ಮ ರಾಧಿಕಾ ಸನ್ಯಾಸತ್ವ ತೋರ್ದಿದ್ದಾಳೆ ಅಂತ. ಇನ್ನೇನ್ ದೇವ್ಕಿ, ಸದ್ಯದಲ್ಲೇ ರಾಧಿಕಿನ ಮದುವೆ ವಾಲ್ಗನ ಊದಿಸ್ಬಿಡತ್ತಾನೆ. ರಾಧಿಕಾ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾಳೆ ಅನ್ನೋ ಸಂತೋಷ ಒಂದ್ ಕಡೆ, ಅವಳು ಮದುವೆ ಮಾಡ್ಕೊಂಡ್ರೆ ಎಲ್ಲಿ ಈ ಮನೆ ಬಿಟ್ಟು ಹೊರಟೋಗ್ತಾಳೆ ಅನ್ನೋ ದುಃಖ ಇನ್ನೊಂದ್ ಕಡೆ. ಹೌದ್ ತಾನೆ? ಬ್ಯಾಗ್ನ ನಾನು ಹಿತ್ಲಲ್ಲಿ ತಗೊಂಡೋಗಿ ಇಡ್ತೀನಿ. ನೀನ್ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಹಿಂಗಡೆ ಬಾಲಿಂದ ಹೋಗಿ ನೀನ್ ಎತ್ಕೊಂಡು ಹೋಗ್ಬಿಡು. ರಮ್ಯಕ್ಕ, ಮೊನ್ನೆ ನಾನು ಹೀಗೆ ಮಾಡಿದ್ದೆ. ಹಿತ್ಲಲ್ಲಿ ಬ್ಯಾಗ್ ಎಸ್ದು ಆಮೇಲೆ ಎತ್ಕೊಂಡು ಹೋಗಿದ್ದೆ. ದಟ್ಸ್ ಇಟ್. ನಂದು ನಿಂದು ಯೋಚನೆ ದಾಟಿ ಎಲ್ಲ ಒಂದೇ ರೀತಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ವಿಶಾಖ, ಯು ಆರ್ ವೆರಿ ಗುಡ್ ಫ್ರೆಂಡ್. ನನ್ಗನ್ಸಿದೆ ನಾವು ಹಿಂದಿನ ಜನ್ಮದಲ್ಲೆಲ್ಲೋ ಸ್ನೇಹಿತರಾಗಿದ್ವಿ ಅಂತ. ಅದಕ್ಕೆ ಈ ಜನ್ಮದಲ್ಲಿ ಒಂದೇ ಮನೆ ಸೇರಿದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಮ್ಯಕ್ಕ. ನೀನ್ ಹೋಗು, ನಾನು ಈ ಬ್ಯಾಗ್ನ ಹಿತ್ಲಲ್ಲಿ ಇಡ್ತೀನಿ. ಆಪರೇಷನ್ ವಿಶಾಖ ಎಲ್ಲಿಗೆ ಬಂತು? ಈ ಸಲನಾದರೂ ನಿನ್ನ ಪ್ಲಾನ್ ಸಕ್ಸಸ್ ಆಗೋ ಸೂಚನೆಗಳಿದೆಯಾ? ವಿಶಾಖನ್ ಜುಟ್ಟು ಈಗ ನನ್ನ ಕೈಲಿದೆ. ನಾನು ಹೇಳ್ದಾಗ ಕೇಳ್ತಾಳೆ. ಸೂಪರ್. ನಿನ್ನ ಮುಂದಿನ ಯೋಜನೆ ಏನು? ವಿಶಾಖನ ನಮ್ ಸೂತ್ರಕ್ಕೆ ತಕ್ಕಂತೆ ಕುಣಿಸಿ ವಿಶುನ ತಲೆ ಎತ್ತದಿರೋ ಹಾಗೆ ಮಾಡ್ಬೋದು. ಒಂದೇ ಏಟಿಗೆ 3 ಹಕ್ಕಿ ಉದುರುತ್ತೆ. ವೆರಿ ಗುಡ್. ನಿನ್ನ ಮಾತಿಗೆ ಯಾರು ಬೇಕಾದರೂ ಮರಳಾಗ್ತಾರೆ. ಇನ್ನ ಸೋರೆಕಾಯಿ ಬುರುಡೆ ಅಂತ ವಿಶಾಖ ಯಾವ ಲೆಕ್ಕ? ಇನ್ನು ಎಷ್ಟು ದಿವಸ ಅಂತ ಹೀಗೆ ದೂರಿರಬೇಕು? ಪ್ರದೀಪ್, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ವಿವೇಕ್ಗೆ ಈಗಾಗಲೇ ನಮ್ಮ ಮೇಲೆ ಅನುಮಾನ ಬಂದಿದೆ. ಇಂಥ ಟೈಮಲ್ಲಿ ನಾವೇನಾದ್ರೂ ತಾಳ್ಮೆ ಕಳ್ಕೊಂಡ್ರೆ ನಾವು ಹಾಕಿರೋ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಸೊ ಪ್ಲೀಸ್ ಕಂಟ್ರೋಲ್. ನೋ ಕಂಟ್ರೋಲ್.